ನಿರಂತರ ಮಳೆಗೆ ಬೆಂಗಳೂರು ಅಕ್ಷರಶಃ ಕಂಗಾಲಾಗಿ ಹೋಗ್ಬಿಟ್ಟಿದೆ. ವರ್ಣಾರ್ಭಟಕ್ಕೆ ಕೊಚ್ಚಿ ಹೋಗಿದೆ ಬ್ರ್ಯಾಂಡ್ ಬೆಂಗಳೂರು. ಎಲ್ಲಿದೆ ಬ್ರ್ಯಾಂಡ್ ಬೆಂಗಳೂರು? ಕೊಚ್ಚಿ ಹೋಗ್ತಾ ಇದೆ. ಈಗ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಎಚ್ಡಿಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಡಿಮೆ ಸುರಿದರೆ ತೇಲುತ್ತೆ, ರಸ್ತೆಗಳಲ್ಲಿಯೇ ಕೆರೆ ಚರಂಡಿ, ಸುರಂಗಕ್ಕೆ ಮಾತ್ರ ಸಾವಿರಾರು ಕೋಟಿ ಟೆಂಡರ್. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು. ವಾರಕ್ಕೊಮ್ಮೆ ತೆರಿಗೆ ಬರೆ, ದರ ಏರಿಕೆ ಅಂತ ಹೇಳಿ ಕಿಡಿಕಾರೋದು. ನಿರಂತರ ಮಳೆಗೆ ಬೆಂಗಳೂರು ಅಕ್ಷರಶಃ ಕಂಗಾಲಾಗಿ ಹೋಗ್ಬಿಟ್ಟಿದೆ. ವರ್ಣಾರ್ಭಟಕ್ಕೆ ಕೊಚ್ಚಿ ಹೋಗಿದೆ ಬ್ರ್ಯಾಂಡ್ ಬೆಂಗಳೂರು. ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಎಚ್ಡಿಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಟೀಕೆ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಹೆಚ್ಚು ಮಳೆಯಾದ್ರೆ ಮುಳುಗುತ್ತೆ, ಕಡಿಮೆ ಸುರಿದರೆ ತೇಲುತ್ತೆ. ಇದು ನಾವು ವಾಸ ಮಾಡ್ತಾ ಇರುವಂತ ಬೆಂಗಳೂರು ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಳ್ಳುವ ಮುಖೇನ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನ ಮಾಡಿದ್ದಾರೆ. ವಾರಕ್ಕೊಮ್ಮೆ ತೆರಿಗೆ ಬರೆ, ದರ ಏರಿಕೆ, ಜನರೆಂದರೆ ಜೀವರಹಿತ ಕಲ್ಲು ಬಂಡೆಗಳೇ, ಮನಸ್ಸು ಇಚ್ಛೆ ಹೊಡೆದು ಬಡಿದು ನುಂಗೋದಕ್ಕೆ ನೋಡಿ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಒಂದು ಕಡೆ ನಾಡು ಎಂದರೆ ಕಲ್ಲು ಬಂಡೆಗಳಲ್ಲ, ನಾಡು ಎಂದರೆ ಮನುಷ್ಯರು. ಕೆರೆಯ ನೀರನ್ನ ಕೆರೆಗೆ ಚೆಲ್ಲುತ್ತಿಲ್ಲಬೇಕೆ? ಕೆರೆ ನೀರಿಗೆ ಕಮಿಷನ್ ಕೊಡಿ ಕೋಡಿ ಬಿದ್ದಿದೆ. ಗ್ರೇಟರ್ ಬೆಂಗಳೂರು ಹೆಚ್ಚು ಮಳೆಯಾದರೆ ಮುಳುಗುತ್ತದೆ, ಕಡಿಮೆ ಸುರಿದರೆ ತೇಲುತ್ತದೆ ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ರಸ್ತೆಗಳಲ್ಲಿಯೇ ಕೆರೆ, ರಸ್ತೆಗಳೇ ಕಾಣೋದಿಲ್ಲ, ಕೆರೆಯ ರೀತಿಯಲ್ಲಿ ಕಾಣಿಸ್ತೆ. ಇನ್ನು ಚರಂಡಿ, ಸುರಂಗಕ್ಕೆ ಮಾತ್ರ ಸಾವಿರಾರು ಕೋಟಿ ಟೆಂಡರ್ ಕರೀತಾರೆ. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು. ವಾರಕ್ಕೊಮ್ಮೆ ತೆರಿಗೆ ಬರೆ, ದರ ಏರಿಕೆ ಅಂತ ಹೇಳಿ ಕಿಡಿಕಾರೋದು. ಏನೇ ಆದರೂ ಕೂಡ ಬೆಂಗಳೂರು ಸುಧಾರಿಸ್ತಾ ಇಲ್ಲ. ಪ್ರತಿ ಸಣ್ಣ ಮಳೆ ಬಂದರೂ ಕೂಡ ಬೆಂಗಳೂರಿನ ರಸ್ತೆಗಳು ಕೆರೆಗಳಾಗಿ ಮಾರ್ಪಾಡಾಗ್ಬಿಡ್ತವೆ. ಜನರಿಗೆ ಓಡಾಡೋದಕ್ಕಾಗಲ್ಲ, ವಾಹನ ಸವಾರರು ಒದ್ದಾಡ್ಬಿಡ್ತಾರೆ ಪಾಪ. ಮುಂದಕ್ಕೂ ಹೋಗಕ್ಕಾಗಲ್ಲ, ಹಿಂದಕ್ಕೂ ಬರೋಕ್ಕಾಗಲ್ಲ ಅಂತ ಪರಿಸ್ಥಿತಿ. ನಿನ್ನೆ ನೋಡಿ ಒಂದು ಸಣ್ಣ ಮಳೆ ಆಯಿತು ಬೆಂಗಳೂರಲ್ಲಿ. ಅದು ಒಂದೇ ದಿನದ ಮಳೆಗೇನೆ ಬೆಂಗಳೂರು ಮುಳುಗೋಗ್ಬಿಡುತ್ತೇನೋ ಅನ್ನೋ ನಿಟ್ಟಿನಲ್ಲಿ ಆಗೋಗಿತ್ತು. ಯಾಕೆಂತ ಹೇಳಿದ್ರೆ ನೀರು ಹೋಗೋದಕ್ಕೆ ಸರಿಯಾದಂಥ ವ್ಯವಸ್ಥೆನೇ ಇಲ್ವಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಪ್ರತಿ ಬಾರಿಯೂ ಕೂಡ ಮಳೆ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಹಾಗೆ ಆಗುತ್ತೆ. ಮತ್ತು ಕುಮಾರಸ್ವಾಮಿ ಅವರು ಬಹಳ ವಿಶೇಷವಾಗಿ ಬೇರೆ ಬೇರೆ ಪದಗಳನ್ನು ಯೂಸ್ ಮಾಡಿಕೊಂಡು, ಸೆಂಟೆನ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಟ್ವೀಟ್ ಮಾಡ್ತಾನೆ ಇರ್ತಾರೆ. ಈ ಟ್ವೀಟ್ ಹೆಂಗಿದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ ರಾಮ್, ಏನು ಗ್ರೇಟರ್ ಬೆಂಗಳೂರು ಅನ್ನುವಂತ ಕಾಯ್ದೆಯನ್ನು ಹೊಸದಾಗಿ ಜಾರಿ ಮಾಡಿರೋದ್ರಿಂದ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಜಾರಿ ಆಗ್ತಾ ಇದೆ ಅಂತ ಸಂತಸದಲ್ಲಿ ಇದ್ರು. ಆದ್ರೆ ಈ ಒಂದು ಕಳೆದ 2-3 ದಿನಗಳಿಂದ ಸುರಿತಿರುವಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಿರುವಂತದ್ದು, ಮರಗಳ ಸಾಕಷ್ಟು ಧರೆಗಳಿರುವಂತದ್ದು, ಸಾಕಷ್ಟು ಜನರಿಗೆ ತೊಂದರೆ ಉಂಟಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರನ್ನ ಟೀಕೆ ಮಾಡೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿರುವಂತದ್ದು ಸಾಕಷ್ಟು ಒಂದು ವ್ಯಂಗ್ಯಭರಿತವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರು ಸಾಕಷ್ಟು ಮಳೆಯಾಗೋದಕ್ಕೆ ಹೆಚ್ಚು ಮುಳುಗು ಹೋಗ್ತಾ ಇದೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಗುಂಡಿಗಳನ್ನ ಮುಚ್ಚೋದಕ್ಕೆ ಬಿಡಾಕಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಅಸಮಾಧಾನವನ್ನು ಹೊರಹಾಕಿರುವಂತದ್ದು. ಹೊಟ್ಟೆ ಹಿಟ್ಟಿಲ್ಲ, ಮಲ್ಲಿಗೆ ಹೂವು, ವಾರಕ್ಕೊಮ್ಮೆ ತೆರಿಗೆ ಬರೆ, ಹೀಗೆ ಸಾಕಷ್ಟು ಸಾಲು ಪ್ರಶ್ನೆಗಳನ್ನ ಮಾಡುವ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಅಸಮಾಧಾನ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಬೆಂಗಳೂರಿನಲ್ಲಿ ಕಳೆದ 3 ದಿನದಿಂದ ಸುರಿತಿರುವಂತಹ ಮಳೆಯಿಂದಾಗಿ ಸಾಕಷ್ಟು ಜನರು ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಸರ್ಕಾರ ಜನರಿಗೆ ಬರೆಗಳ ಮೇಲೆ ಬರೆಗಳನ್ನು ಏರಿಸಿದೆ, ದರ ಏರಿಕೆ ಮಾಡ್ತಾ ಇದೆ. ನಾಡಪ್ರಭು ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರನ್ನ ಒಡೆದಾಳುವಂತ ರೀತಿಯನ್ನ ರಾಜ್ಯ ಸರ್ಕಾರ ಗ್ರೇಟರ್ ಬೆಂಗಳೂರು ಮೂಲಕ ಮಾಡ್ತಿದೆ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಇರುವಂತಹ ಗ್ರೇಟರ್ ಬೆಂಗಳೂರಿಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಬಿಜೆಪಿ ಜೆಡಿಎಸ್ ಈ ಒಂದು ಯೋಜನೆಯನ್ನ ಸಾಕಷ್ಟು ವಿರೋಧ ಮಾಡಿ ರಾಜ್ಯಪಾಲರಿಗೆ ಕೂಡ ಪತ್ರವನ್ನು ಬರೆದಿತ್ತು. ಈ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಮೊನ್ನೆ ಮೇ 15ರಂದು ಜಾರಿಯಾಗಿದೆ.
ಹೊಸ ಆಡಳಿತ ವ್ಯವಸ್ಥೆ ಬೆಂಗಳೂರಲ್ಲಿ ಬರುತ್ತೆ ಅನ್ನೋ ವಿಷಯ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಇದರ ನಡುವೆ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯೋದ್ರಿಂದ ಸಾಕಷ್ಟು ಗುಂಡಿಗಳಲ್ಲಿ ನೀರು ಬೀಳ್ತಾ ಇದೆ, ಚರಂಡಿಗಳಲ್ಲೂ ಕೂಡ ತುಂಬಿ ಓಕೆ. ರಸ್ತೆ ಮೇಲೆ ಹರಿದಾಡ್ತಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದನ್ನೇ ಎಚ್ ಡಿ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಗಿ ಟೀಕೆ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ತಿರುಗೇಟು ಕೊಡುವ ಕೆಲಸವನ್ನ ಮಾಡುವಂತದ್ದು. ರಾಮ್, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.